ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ. ಅಧ್ಯಾಯ 1 ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಈ ಪಾಠದಲ್ಲಿ ಇದನ್ನು ನಾವು ಪುಟ ಸಂಖ್ಯೆ 11ರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ, ಅದೇ ರೀತಿ ಮುಂದಿನ ಸಂಖ್ಯೆಗಳಿಗೆ 5 ಸಮೀಪದ ನೆರೆಹೊರೆಯ ಸಂಖ್ಯೆಗಳನ್ನು ಬರೆಯಿರಿ ಅನ್ನೋ ಒಂದು 2 ಲೆಕ್ಕಗಳಿಗೆ ಮಾಡೋಣ. ಇದೇ ರೀತಿ ಮಾಡಬೇಕು. ಈ ಒಂದು ಚಾನಲ್ನಲ್ಲಿ ನಿಮಗೆ ಮ್ಯಾಥ್ಸ್ ವಿಡಿಯೋಗಳು ಸಿಗ್ತವೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ, ಮತ್ತು ಶೇರ್ ಮಾಡಿ ಮಕ್ಕಳೇ, ಹಾಗೂ ಕಾಮೆಂಟ್ ಮಾಡಿ ಮಕ್ಕಳೇ. ಇಲ್ಲಿ ಆ ಸಂಖ್ಯೆಯನ್ನು ಬರ್ಕೊಂಡಿದ್ದೀವಿ ಮಕ್ಕಳೇ. ಸಮೀಪದ 1000 ಅಂದರೆ 1000 ಸ್ಥಾನವನ್ನು ಗುರುತು ಮಾಡ್ಕೊಳ್ಳೋಣ. 1000 ಸ್ಥಾನದ ಮುಂದೆ ಏನಿದೆ? 9 ಇದೆ. ಇಲ್ಲಿ ಗಮನಿಸ್ಕೊಳ್ರಿ, 5 6 7 8 9 ಈ ಯಾವುದೇ ಅಂಕಿಯಲ್ಲಿ ಯಾವುದಾನ ಒಂದು ಅಂಕಿ ಮುಂದೆ ಐತಂದರೆ, ಕೊಟ್ಟಿರತಕ್ಕಂಥ 1000 ಸ್ಥಾನದ ಮುಂದೆ ಇದು ಯಾವುದೇ ಒಂದು ಅಂಕಿ ಐತಂದರೆ ಈ 9ಕ್ಕೆ 1 ಸೇರಿಸ್ಬೇಕು. 10,000 ಆಗುತ್ತೆ. 10,000 ಅಂದರೆ 1 ಈ ಕಡೆಗೆ ಹೋಗಿ ಇದು 70,000 ಆಯಿತು. 9,000ನ 10,000 ಮಾಡಬೇಕು. 10,000 ಮಾಡಿದರೆ ಇದು 70,000 ಆಗುತ್ತೆ. ಮುಂದಿನ ಸಂಖ್ಯೆಗಳನ್ನು 0 ಮಾಡಬೇಕು. ಇದೇ ಸಮೀಪದ ಬೆಲೆ ಅಥವಾ ಅಂದಾಜು ಬೆಲೆ ಅಥವಾ ರೌಂಡ್ ಅಪ್ ಮಾಡೋದು. ನೆಕ್ಸ್ಟ್, ಸಮೀಪದ 10,000 10,000 ಸ್ಥಾನವನ್ನು ಗುರುತು ಮಾಡಿದ್ವಿ. ಅದ್ರ ಮುಂದಿನ ಸಂಖ್ಯೆ ನೋಡಬೇಕು. ಎಷ್ಟಿದೆ? 9 ಇದೆ. ಈ ನೋಡ್ರಿ, ಇಲ್ಲಿ ಯಾವುದೇ ಒಂದು ಅಂಕಿ ಬಂದ್ರೂ ಈ 6ಕ್ಕೆ ಏನು ಸೇರಿಸ್ಬೇಕು? 1 ಸೇರಿಸ್ಬೇಕು. ಅಂದರೆ 7 ಮಾಡಬೇಕು. 70,000, ಇದು ಕೂಡ 70,000 ಆಯಿತು. ಮುಂದಿನ ಸಂಖ್ಯೆಗಳೆಲ್ಲ 0 ಆಗಬೇಕು. ಇದೇ ರೌಂಡ್ ಅಪ್ ಮಾಡೋದು, ಅಂದಾಜಿಸೋದು ಅಂತ. ನೆಕ್ಸ್ಟ್ ನೋಡ್ರಿ, ಲಕ್ಷ ಸ್ಥಾನನ ಗುರುತಿಸ್ಕೊಳ್ಳೋಣ. ಲಕ್ಷ ಸ್ಥಾನದ ಮುಂದೆ ನೋಡೋಣ. ಮುಂದೆ ಎಷ್ಟಿದೆ? 6 ಇದೆ. ಮತ್ತೆ 6 ಬಂತು. ಇವೇ ಅಂಕಿಗಳಲ್ಲಿ ಬಂತು. ಹಂಗಾಗಿ ಇದಕ್ಕೇನು ಸೇರಿಸ್ಬೇಕು? 1 ಸೇರಿಸ್ಬೇಕು. 7ಕ್ಕೆ 1 ಸೇರಿಸಿದರೆ 8 ಆಯಿತು. ಮುಂದವೆಲ್ಲ 0. 3,88,000. ಹಿಂದಿನ ಸಂಖ್ಯೆಗಳು ಹಂಗೆ ಇಡಬೇಕು. ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತಿದ್ವಿ ಅದ್ರ ಮುಂದಿನ ಸಂಖ್ಯೆಗಳೆಲ್ಲ 0 ಮಾಡಬೇಕು. ಹೌದಾ? ಇದ್ರ ಮುಂದ್ಗಡೆಗೆ 5 6 7 8 9 ಬಂದರೆ ಇದಕ್ಕೆ 1 ಸೇರಿಸ್ಬೇಕು. ಇಲ್ಲ 0 1 2 3 4 ಈ ಅಂಕಿಗಳು ಮುಂದೆ ಬಂದವು ಅಂದರೆ ಏನು ಮಾಡಬೇಕು? ಇದಕ್ಕೆ 1 ಸೇರಿಸ್ಬಾರ್ದು. ಇದು ಎಷ್ಟೈತೋ ಅಷ್ಟೇ ಇಟ್ಟು ಮುಂದೆ 0 ಮಾಡಬೇಕು. ಈಗ ನೋಡಿರಿ, ಸಮೀಪದ 10 ಲಕ್ಷ ಸ್ಥಾನವನ್ನು ಗುರುತಿಸೋಣ. ಅದ್ರ ಮುಂದೆ ಏನಿದೆ ನೋಡೋಣ. 7 ಇದೆ ಅಂದರೆ ಈ ಗುಂಪಿನಲ್ಲಿದೆ 7. ಹಂಗಾಗಿ ಇದಕ್ಕೆ 8ಕ್ಕೆ ಏನು ಸೇರಿಸ್ಬೇಕು? 1 ಸೇರಿಸ್ಬೇಕು. 9 90,000 ಆಯ್ತು. ನೆಕ್ಸ್ಟ್, ಸಮೀಪದ ಕೋಟಿ ಸ್ಥಾನವನ್ನು ಗುರುತು ಮಾಡ್ಕೊಳ್ಳೋಣ. ಅದ್ರ ಮುಂದೆ ಏನಿದೆ ನೋಡೋಣ. 8 ಇದೆ ಅಂದರೆ ಅಲ್ಲಿ ಏನು ಸೇರಿಸ್ಬೇಕು? 3ಕ್ಕೆ 1 ಸೇರಿಸ್ಬೇಕು. 4 ಲಕ್ಷಕ್ಕೆ ಅಂದಾಜು ಮಾಡಬೇಕು. ಅರ್ಥವಾತಾ? ನೋಡಿರಿ, ಇದು ಸಮೀಪದ 5 ಸಂಖ್ಯೆಗಳನ್ನು ಬರೆದ್ವಿ. ಇಲ್ಲಿ ಒಂದು ವಿಚಾರ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ. ಈಗ 3,87,69,957 ಇದು ಕೋಟಿ ಸ್ಥಾನಕ್ಕೆ ಅಂದಾಜು ಮಾಡಿದ್ವಿ ನಾವು. 4 ಕೋಟಿಗೆ ಅದು ಯಾವ ರೀತಿ ಅನ್ನೋದು ನೋಡ್ರಿ. 3 ಕೋಟಿಗೂ 4 ಕೋಟಿಗೂ ಅಂದಾಜು ಮಾಡ್ಬೇಕು ನಾವು. 3 ಕೋಟಿಗೂ 4 ನಾನು 1 ಸೇರಿಸ್ಬೇಕು ಅಂತ ಹೇಳಿದೆ. 1 ಸೇರಿಸಿ 4 ಕೋಟಿಗೆ ಅಂದಾಜು ಮಾಡಿದ್ವಿ ಅಂತ ಹೇಳಿದ್ವಿ. ಯಾಕೆ 4 ಕೋಟಿಗೆ ಅಂದಾಜು ಮಾಡಿದ್ವಿ? ನೋಡಿರಿ, 3 ಕೋಟಿ 4 ಕೋಟಿ ನಡುವೆ ಎಷ್ಟೈತೆ? 3,5 ಕೋಟಿ. ಈಗ 3,87,000 ಏನು 3,5 ಕೋಟಿಯಿಂದ ಮೇಲಕ್ಕೆ ಬರ್ತದೋ, 3,5 ಕೋಟಿಯಿಂದ ಕೆಳಕ್ಕೆ ಬರ್ತದೋ? ನೋಡಿರಿ, ಇಲ್ಲಿ 3,10,00,000 ಕೋಟಿ ಇಲ್ಲಿ ಬರ್ತದೆ. 3,20,00,000 ಕೋಟಿ, 3,30,00,000 ಕೋಟಿ, 3,40,00,000 ಕೋಟಿ, 3,50,00,000 ಕೋಟಿ, 3,60,00,000 ಕೋಟಿ, 3,70,00,000 ಕೋಟಿ, 3,80,00,000 ಕೋಟಿ ಇಲ್ಲಿ ಬರ್ತೈತೆ. ಅಲ್ಲ, 3,80,00,000 ಇಲ್ಲಿ ಬರ್ತಾ ಇದೆ. ಹಾಗಾಗಿ ಇದು ಯಾವುದಕ್ಕೆ ಹತ್ತಿರ 4 ಕೋಟಿಗೆ ಹತ್ತಿರ ಆಗ್ತಾ ಇದೆ. 3 ಕೋಟಿಗೆ ದೂರ ಆಗ್ತಾ ಇದೆ ಈ ಒಂದು ಸಂಖ್ಯೆ. ಕೊಟ್ಟಿರ್ತಕ್ಕಂಥ ಸಂಖ್ಯೆ 3,87,00,000 4 ಕೋಟಿಗೆ ಹತ್ತಿರ ಆಗ್ತಾ ಇದೆ. ಹಾಗಾಗಿ ಅಂದಾಜು 4 ಲಕ್ಷಕ್ಕೆ ಮಾಡ್ತೀವಿ. ಇಲ್ಲಪ್ಪ, 3,5 ಕೋಟಿ ಐತೆ, 3,50,000 ಬಂದ್ರೂ
ನಾವು 4 ಕೋಟಿಗೆ ಅಂದಾಜು ಮಾಡ್ತೀವಿ. ಇಲ್ಲಪ್ಪ ಅದು 3,40,00,000 ಇದೆ, 3,40,00,000 ಇದೆ ಅಂದರೆ ಅದು 3 ಕೋಟಿಗೆ ಹತ್ರ ಆಗ್ತಾ ಇದೆ. ಹಾಗಾಗಿ ನಾವು 3 ಕೋಟಿನೇ ಬರಿತೀವಿ, ಇಲ್ಲಿ 3 ಕೋಟಿಗೆ ಅಂದಾಜು ಮಾಡ್ತೀವಿ. ಅರ್ಥವಾತಾ? ಇದೇ ರೀತಿ ಬೇರೆ ಬೇರೆ ಸ್ಥಾನಗಳಿಗೂ ನೀವು ಅಂದಾಜು ಮಾಡ್ಬೋದು. ನೆಕ್ಸ್ಟ್ ಎರಡನೇ ಸಂಖ್ಯೆಯನ್ನು ಅಂದಾಜು ಮಾಡೋಣ. 29,05,32,481 ಸಮೀಪದ 1000ಕ್ಕೆ ಅಂದಾಜು ಮಾಡಿದರೆ 1000 ಸ್ಥಾನ ಗುರ್ತು ಮಾಡ್ಕೊಂಡ್ವಿ. ಅದ್ರ ಮುಂದಿನ ಸಂಖ್ಯೆ ನೋಡಿದ್ವಿ 4. ನಾನೇನು ಹೇಳಿದ್ದೆ? 0, 1, 2, 3, 4. ಇದು ಯಾವುದೇ ಅಂಕಿ ಮುಂದೆ ಬಂದರೆ ಈ 2 ಹಂಗೆ ಇರ್ತತೆ. ಮುಂದ್ಗಡೆವೆಲ್ಲ 0 ಮಾಡಿ ಅಷ್ಟೇ ಇಡ್ತೀವಿ. ಇಲ್ಲಪ್ಪ ಅಲ್ಲಿ 5, 6, 7, 8, 9 ಈ ಅಂಕಿಗಳಲ್ಲಿ ಯಾವುದಾನ ಒಂದು ಬಂದರೆ ಇಲ್ಲಿ 2ಕ್ಕೆ ಏನು ಸೇರಿಸ್ತೀವಿ? 1 ಸೇರಿಸಿ 3,000 ಮಾಡ್ತೀವಿ. ಇಲ್ಲಿ 4 ಬಂದಿರೋದ್ರಿಂದ 2 ಹಂಗೆ ಇಡ್ತೀವಿ, 32,000ಕ್ಕೆ ಅಂದಾಜು. ಹಿಂದಿನ ಸಂಖ್ಯೆಗಳು ಹಂಗೆ ಇರ್ತದೆ. 29,05,32,000ಕ್ಕೆ ಅಂದಾಜು. 10,000 ಸ್ಥಾನಕ್ಕೆ ಅಂದಾಜು ಮಾಡೋಕ್ಕೆ 10,000ದ ಸ್ಥಾನವನ್ನು ಗುರುತು ಮಾಡ್ಕೊಂಡ್ವಿ. ಅದ್ರ ಮುಂದೆ ಏನೈತೆ? 2 ಐತೆ. 2 ಇರೋದ್ರಿಂದ ನಾವು ಈ 3 ಅಂತಕ್ಕಂಥ ಸಂಖ್ಯೆ ಹಂಗೆ ಇಟ್ಟು ಮುಂದ್ಲವೆಲ್ಲ 0 ಮಾಡ್ತೀವಿ, ಹಿಂದ್ಲವೆಲ್ಲ ಹಂಗೆ ಬರಿತೀವಿ. 29,05,30,000ಕ್ಕೆ ಅಂದಾಜು ಆಯಿತು. ನೆಕ್ಸ್ಟ್ ಸಮೀಪದ ಲಕ್ಷ ಸ್ಥಾನಕ್ಕೆ ಅಂದಾಜು ಮಾಡ್ಬೇಕಂದ್ರೆ ಲಕ್ಷ ಸ್ಥಾನದ ಮುಂದೆ 3 ಇದೆ. 3 ಐತಂದರೆ ಈ ಗುಂಪಿನಲ್ಲಿದೆ. ಈ ಗುಂಪಿನಲ್ಲಿದ್ದರೆ 5ನ್ನು ಹಂಗೆ ಇಡಬೇಕು, ಮುಂದ್ಲವೆಲ್ಲ 0 ಮಾಡಬೇಕು, ಹಿಂದ್ಲವೆಲ್ಲ ಹಂಗೆ ಇಡಬೇಕು. 29,05,00,000. ನೆಕ್ಸ್ಟ್ ಸಮೀಪದ 10 ಲಕ್ಷಕ್ಕೆ ಅಂದಾಜು ಮಾಡ್ಬೇಕಂದ್ರೆ ನೋಡಿರಿ, ಇಲ್ಲಿ 0 ಇದೆ. 0 10 ಲಕ್ಷದ ಮುಂದೆ ಎಷ್ಟಿದೆ? 5 ಇದೆ. 5 ಅಂದರೆ ಈ ಗುಂಪಿಗೆ ಬಂತು. ಈ ಗುಂಪಿಗೆ ಬಂದರೆ ಇದಕ್ಕೆ ಎಷ್ಟು ಸೇರಿಸ್ಬೇಕು? 1 ಸೇರಿಸ್ಬೇಕು. 29,10,00,000 ಲಕ್ಷಕ್ಕೆ ಅಂದಾಜು ಆಯಿತು. ಸರಿನಾ? ನೆಕ್ಸ್ಟ್ ಕೋಟಿ ಸ್ಥಾನಕ್ಕೆ, ಸಮೀಪದ ಕೋಟಿ ಸ್ಥಾನಕ್ಕೆ ಅಂದಾಜು ಮಾಡಿದರೆ 9 ಮುಂದೆ ಏನಿದೆ? 0 ಇದೆ. ಈ ಗುಂಪಿನಿಂದ ಬಂತು, ಹಂಗಾಗಿ 9 ಹಂಗೆ ಇಡಬೇಕು. 29 ಕೋಟಿಗೆ ಅಂದಾಜು ಮಾಡ್ತೀವಿ. ನೆಕ್ಸ್ಟ್ ಸಮೀಪದ 10 ಕೋಟಿ ಅಂದರೆ 10 ಕೋಟಿ ಸ್ಥಾನದ ಮುಂದೆ 9 ಇದೆ. 9 ಐತಂದರೆ ಈ ಗುಂಪಿಗೆ ಬಂತು. ಈ ಗುಂಪಿನಲ್ಲಿರ್ತಕ್ಕಂಥ ಅಂಕಿಗಳು ಬಂದರೆ ನಾವೇನು ಮಾಡ್ತೀವಿ? ಆ ಒಂದು ಯಾವ ಸ್ಥಾನಕ್ಕೆ ಅಂದಾಜು ಮಾಡ್ತಿದ್ದೀವೋ ಆ ಸ್ಥಾನಕ್ಕೆ 1 ಸೇರಿಸ್ತೀವಿ. 2ಕ್ಕೆ 1 ಸೇರಿಸಿದ್ವಿ, 3 ಆಯಿತು. ಮುಂದವೆಲ್ಲ 0 ಮಾಡ್ತೀವಿ. 30 ಕೋಟಿಗೆ ಅಂದಾಜು ಆಯಿತು. ಈ ರೀತಿ ಅರ್ಥ ಆಯ್ತಾ ಮಕ್ಕಳೇ? ಈಗ ಮುಂದಿನ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.